ಇದು ನಮ್ಮ ಫ್ರಿಡ್ಜ್. ಸೊ ಇದಕ್ಕೆ ಪ್ರೈಸ್ ಬರುತ್ತೆ, ನೀವು ನೋಡಿರುವ ಹಾಗೆ ನಾನ್ ವೆಜ್ ಜಾಸ್ತಿ ತಿಂತೀವಿ, ವಾರ ಪೂರ್ತಿ ನಿಮಗೆ ಕೆಲಸ ಈಸಿ ಆಗುತ್ತೆ. ಇಲ್ಲಿ ಕ್ಯಾಮ್ರಾದಿಂದ ಕಾಣುತ್ತೆ ಒಳಗಡೆ ಏನಿದೆ ಏನಿಲ್ಲ ಅಂತ, ಅದೆಲ್ಲ ಇಲ್ಲಿ ಕಾಣುತ್ತೆ. ಆಟೋಮೆಟಿಕ್ ಆಗಿ ಐಸ್ ಕ್ಯೂಬ್ಸ್ ಆಗ್ತಾನೆ ಇರುತ್ತೆ, ಹಾಗೂ ಗ್ಲಾಸ್ ಜಾರ್ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ಬಿಡ್ತೀನಿ ನಾನು. ಮತ್ತೆ ಇದು ಪುದೀನ ಅದೆಲ್ಲ ಇಲ್ಲಿ ಮುಂದೆನೇ ಇಟ್ಟಿದ್ದೀನಿ ನಾನು. ಮೊಟ್ಟೆ ತೆಗೆಯುವಾಗ ಇನ್ನೊಂದು ಮೊಟ್ಟೆ ತಾನಾಗಿ ಅದು ರೋಲ್ ಆಗಿ ಮುಂದೆ ಬರ್ತಾ ಇರುತ್ತೆ. ಈಗ ಕರ್ಡ್ ಉಂಟಲ್ವಾ, ಅದನ್ನೀಗ ನಾವು ಅದರದ್ದು ಎಕ್ಸ್ಪೈರಿ ಡೇಟ್, ಅದರ ಹೆಸರು. ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಟೈಮಿಂದ ಮಾಡಬೇಕಂತ ಎಣಿಸಿದ್ದೆ, ಹಾಗೇ ಇರಲಿಲ್ಲ. ಎಲ್ಲರೂ ಕೇಳ್ತಾ ಇದ್ದರು ನನ್ನ ಫ್ರಿಡ್ಜ್ ಆರ್ಗನೈಸ್ ಬಗ್ಗೆ, ಹಾಗೂ ನನ್ನ ಫ್ರಿಡ್ಜ್ ಬಗ್ಗೆ, ಎಷ್ಟು ಪ್ರೈಸ್ ಏನು. ಹಾಗಾಗಿ ಇವತ್ತು ನಾನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ, ಹಾಗೂ ನನ್ನ ಫ್ರಿಡ್ಜ್ ಯಾವುದು ಏನು ಎಲ್ಲ ಡೀಟೇಲ್ ನಿಮಗೆ ಹೇಳ್ತೀನಿ. ಯಾಕೆಂದರೆ ಕೆಲವು ಐಡಿಯಾ ನಮಗೆ ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗೂ ನಿಮಗೇನಾದರೂ ನಾನು ತೋರಿಸೋದ್ರಲ್ಲಿ ಏನಾದರೂ ರಾಂಗ್ ಇದೆ ಆದರೆ, ಅಥವಾ ಇನ್ನೂ ಕೂಡ ಏನಾದರೂ ಮಾಡಲಿಕ್ಕಿದೆ ಆದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಇದರಿಂದ ನಾವು ಒಬ್ರಿಗೊಬ್ರು ಶೇರ್ ಮಾಡ್ತಾ ಕೆಲವು ನಾಲೆಜನ್ನು ಇದು ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಓಕೆ, ನಾನು ಇವಾಗ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಓಕೆ, ಇದು ನಮ್ಮ ಫ್ರಿಡ್ಜ್ ಸ್ಯಾಮ್ಸಂಗ್ ಫ್ರೆಂಚ್ ಡೋರ್ ಅಂತ ಹೇಳ್ತಾರೆ. ಅಂದರೆ ಈ ರೀತಿ 4 ಡೋರ್ ಇದೆ, ಹಾಗೂ ಫ್ರಂಟ್ ಈ ರೀತಿಯಲ್ಲಿ ಓಪನ್ ಆಗುತ್ತೆ. ಅದು ನಾನು ತೋರಿಸ್ತೀನಿ ಆಮೇಲೆ ಫೀಚರ್ಸ್ ಎಲ್ಲ ನಿಮಗೆ. ಹಾಗೂ ಇದಕ್ಕೆ ಪ್ರೈಸ್ ಬರುತ್ತೆ 3,40,000 ಆವಾಗ ನಾವು ಕೊಟ್ಟಿದ್ದು. ಹಾಗೂ ಈ ಸ್ಕ್ರೀನ್ ಉಂಟು ನೋಡಿ, ಇಲ್ಲಿ ನಿಮಗೆ ಕಾಣುತ್ತೆ ಈ ಸ್ಕ್ರೀನ್. ಇದರಲ್ಲಿ ನಾವು ಎಲ್ಲವನ್ನು ಪ್ಲೇ ಮಾಡ್ಬೋದು, ಯೂಟ್ಯೂಬ್ ಇರಲಿ, ಸಾಂಗ್ಸ್ ಇರಲಿ, ಹಾಗೂ ಒಳಗಡೆ ಏನುಂಟು ಕ್ಯಾಮ್ರಾ ಕೂಡ ಉಂಟು, ಇದರಲ್ಲಿ ಎಲ್ಲ ಕೂಡ ಉಂಟು. ನಿಮಗೆ ಡೇಟ್ ಅದು ಇದೆಲ್ಲ ಡಿಸ್ಪ್ಲೇ ಉಂಟು. ಇದಕ್ಕೇ 1 year ವ್ಯಾರಂಟಿ ಇದೆ ಅವರದ್ದು. ಹಾಗೂ ನಾವು ಎಕ್ಸ್ಟ್ರಾ ವ್ಯಾರಂಟಿ ಕೂಡ ತೊಗೊಂಡಿದ್ದೀವಿ ಒಂದು 5 yearsಗೆ. ಹಾಗಾಗಿ ಸ್ವಲ್ಪ ನಮಗೆ ಜಾಸ್ತಿ ಆಗುತ್ತೆ. ಹಾಗೆ 3,40,000 ಸಮಥಿಂಗ್ ಆವಾಗ ಕೊಟ್ಟಿದ್ದು ನಾವು ಇದಕ್ಕೆ. ಹಾಗೂ ಇದರಲ್ಲಿ ಫೀಚರ್ ತುಂಬ ನಮ್ಮ ಫ್ಯಾಮಿಲಿಗೆ ಏನು ಬೇಕು ನೋಡಿ, ಆ ಫೀಚರ್ ಇದರಲ್ಲಿ ಉಂಟು. ಹಾಗಾಗಿ ನಮಗೆ ಇದು ತುಂಬ ಯೂಸ್ಫುಲ್ ಆಯಿತು. ಅದನ್ನು ನಾನು ಒಂದೊಂದು ಹೇಳ್ತೀನಿ. ಹಾಗೂ ನಿಮಗೋಸ್ಕರ ನಾನು ಫುಲ್ಲು ಫ್ರಿಡ್ಜನ್ನು ಖಾಲಿ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ನಾನು ಸೆಟ್ ಮಾಡುವಾಗಲೇ ನಿಮಗೆ ತೋರಿಸಲಿ ಅಂತ ಹೇಳಿ ಎಲ್ಲ ಐಟಮನ್ನು ನಾನು ಹೊರಗಡೆ ತಂದು ಹಾಕಿದ್ದೀನಿ. ಹಾಗೂ ನಾನು ಯಾವ ರೀತಿ ಸೆಟ್ ಮಾಡ್ತೀನಿ ನಿಮ್ಮ ಜೊತೆ ಒಂದೊಂದಾಗಿ ಶೇರ್ ಮಾಡ್ತೀನಿ ಅಂತ ಹೇಳಿ. ಮೇಯ್ನ್ ಇನ್ನೊಂದು ನಾನು ಏನು ಹೇಳಲಿಕ್ಕೆ ಇದ್ದದಂದರೆ, ನಾನು ನಿಮಗೆ, ನೀವು ನನ್ನ ಮೊದಲಿನ ವೀಡಿಯೋ ಕೂಡ ನೋಡಿ, ನಾನು ಫ್ರಿಡ್ಜ್ ಆರ್ಗನೈಸ್ ಮಾಡಿದ್ದು ಅದರಲ್ಲಿ ಕೂಡ ಹೇಳಿದ್ದೀನಿ. ನಾನೇನು ಗೊತ್ತುಂಟ, ಜಾಸ್ತಿ ಏನು ತಂದು ಇಡೋದಿಲ್ಲ ಫ್ರಿಡ್ಜ್ ಒಳಗೆ. ಹೆಚ್ಚಾಗಿ ತರಕಾರಿ ಎಲ್ಲ ನಮಗೆ ಎಷ್ಟು ಬೇಕು ಒಂದು ವಾರಕ್ಕೆ ಆ ರೀತಿ ನಾವು ತಂದಿಡ್ತೀವಿ. ಯಾಕೆಂದರೆ ತುಂಬ ಲಾಂಗ್ ಟೈಮ್ ಇಟ್ಟರೆ ಒಳ್ಳೇದು ಕೂಡ ಅಲ್ಲ ಅಂತ ಹೇಳಿ. ಹಾಗೂ ತುಂಬ ಏನು ಸ್ಟೋರ್ ಮಾಡಿ ಇಡುವಂಥ ಅಭ್ಯಾಸ ನನಗಿಲ್ಲ. ಅದು ಕೂಡ ಒಂದುಂಟು, ಏನು ಬೇಕು ಅದು ಇರುತ್ತೆ ಫ್ರಿಡ್ಜ್ ಒಳಗೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೋ, ತರಕಾರಿ ಹೆಚ್ಚಾಗಿ ನಾವು ಮನೆಯಲ್ಲಿ ಕೆಲವು ಬೆಳೆಸ್ತೀವಿ, ಹಾಗಾಗಿ ಫ್ರೆಶ್ ಅದರಲ್ಲಿ ತೆಗೆದು ನಾವು ಯೂಸ್ ಮಾಡ್ತೀವಿ. ಹಾಗೆ ಫ್ರಿಡ್ಜ್ ಒಳಗೆ ಜಾಸ್ತಿ ಸ್ಟೋರ್ ಮಾಡುವಂಥ ಇದು ನನಗೆ ಅಭ್ಯಾಸನೇ ಇಲ್ಲ. ಆದರೆ ಏನು ಬೇಕು ಅದನ್ನು ನಾನು ತೋರಿಸ್ತೀನಿ, ಹಾಗೂ ನಾನು ಯಾವ ರೀತಿ ಇಡ್ತೀನಿ ಅಂತ ಹೇಳಿ. ಓಕೆ, ತರಕಾರಿ ಎಲ್ಲ ಫ್ರೆಶ್ ಆಗಿ ನಾನು ಸ್ವಲ್ಪನೇ ತರೋದು, ತುಂಬ ತಂದು ಇಡೋದಿಲ್ಲ. ಯಾಕೆಂದರೆ ನಾವು ಹೆಚ್ಚಾಗಿ ನೀವು ನೋಡಿರುವ ಹಾಗೆ ನಾನ್ ವೆಜ್ ಜಾಸ್ತಿ ತಿಂತೀವಿ, ಮಧ್ಯಾಹ್ನ ಹೊತ್ತು ನಾವು ವೆಜ್ ತಿನ್ನೋದು. ಹಾಗಾಗಿ ಮಧ್ಯಾಹ್ನಕ್ಕೆ ಒಂದು ಹೊತ್ತಿಗೆ ನಮಗೆ ಎಷ್ಟು ಬೇಕು ಅಷ್ಟು ತಂದು ಇಡ್ತೀವಿ. ಇಲ್ಲದ್ರೆ ಸಂಜೆಗೆ ಯಾರು ಅದನ್ನು ತಿನ್ನಲಿಕ್ಕೆ ಹೋಗೋದಿಲ್ಲ, ಅದು ಅಲ್ಲೇ ಉಳಿತದೆ, ವೇಸ್ಟ್ ಮಾಡಲಿಕ್ಕೆ ನನಗೆ ಬೇಡ. ಹಾಗಾಗಿ ಒಂದು ಹೊತ್ತಿಗೆ ಎಷ್ಟಾಗುತ್ತೆ, ಸ್ವಲ್ಪ ಆದರೂ ರುಚಿ ಅಂತೆಲ್ಲ, ಹಾಗೆ ಸ್ವಲ್ಪ ತಂದು ಮಾಡೋದು, ಅದು ತುಂಬ ಬೆಸ್ಟ್. ಇದರಿಂದ ಫ್ರಿಡ್ಜಲ್ಲಿ ಇಡೋದು, ನೆಕ್ಸ್ಟ್ ಡೇಗೆ ತಿನ್ನೋದು ಅದೆಲ್ಲ ಉಳಿಯುತ್ತದೆ. ನಾನು ಹೇಳೋದಾದರೆ, ನೀವು ವಾರಕ್ಕೊಮ್ಮೆ ಯಾವಾಗ ನಿಮಗೆ ಫ್ರೀ ಇರುತ್ತೆ, ರಜೆ ಇರುತ್ತೆ, ಆ ಟೈಮಲ್ಲಿ ನೀವು ತರಕಾರಿ ಎಲ್ಲ ತಂದು ಅದನ್ನು ಸೆಟ್ ಮಾಡಿ, ನಿಮಗೆ ಯಾವ ರೀತಿ ಬೇಕು ಅಂತೇಳಿ ಚೆನ್ನಾಗಿ ಸೆಟ್ ಮಾಡಿ ಇಟ್ಟರೆ ವಾರ ಪೂರ್ತಿ ನಿಮಗೆ ಕೆಲಸ ಈಸಿ ಆಗುತ್ತೆ. ಇವಾಗ ನಾನೇ ನೋಡಿ, ಇದು ಪ್ಯಾಕೆಟ್ ಉಂಟು, ಇದು ಪ್ಯಾಕೆಟ್ ಚೆನ್ನಾಗಿದೆ, ಎಲ್ಲ ಲಾಕ್ ಇದೆ, ಇದನ್ನು ಹೀಗೇ ಬೇಕಿದ್ರೂ ಇಡ್ಬೋದು ನಾನು. ಆದರೆ ಕೆಲವು ವಸ್ತು ಏನು ಮಾಡಬೇಕು, ನಾವೀಗ ತೊಳೆದೆಲ್ಲ ಇಟ್ಟರೆ, ಈಗ ಬೆಂಡೆಕಾಯಿ ಅದೆಲ್ಲ ನಾವು ಚೆನ್ನಾಗಿ ತೊಳೆದು ಒರೆಸಿ ಇಟ್ಟರೆ ಡೈರೆಕ್ಟಾಗಿ ತೆಗೆದು ನಾವು ಬೇಗನೆ ಅಡುಗೆಯನ್ನು ಮಾಡ್ಬೋದು. ನಮಗೆ ಉಳಿದ ಹೊತ್ತು ಯಾವಾಗ ರಶ್ ಇರುತ್ತೆ ನೋಡಿ, ಟೈಮ್ ಇರಲ್ಲ, ಆವಾಗ ಮಾಡ್ಬೋದು ಅಂತ ಹೇಳಿ. ಟೈಮ್ ಇರುವಾಗ ನಾವು ಒಂದು ನಿಮಿಷ ತೊಳೆಯುವುದು, ಸ್ವಲ್ಪ ಒಣ ಹಾಕೋದು, ಆಮೇಲೆ ಇದರಲ್ಲಿ ಹಾಕಿಟ್ರೆ ನಮಗೆ ಉಳಿತದೆ ಟೈಮ್ ಅಂತ ಹೇಳಿ. ಹಾಗೆ ಈಗ ನಿಮ್ಗೆ ಗೊತ್ತುಂಟು, ನಮಗೆ ಜಾಸ್ತಿ ಟೈಮ್ ಯಾವಾಗಲೂ ಸಿಗೋದಿಲ್ಲ ಅಡುಗೆ ಮಾಡಲಿಕ್ಕೆಲ್ಲ, ಅದು ಇದು ಅಂತ ಹೇಳಿ ಕೆಲಸ ಇರುತ್ತೆ. ಹಾಗಾಗಿ ನಾನು ಇಂಥದ್ದೆಲ್ಲ ಸ್ವಲ್ಪ ಆದರೂ ನೆಕ್ಸ್ಟ್ ಡೇಗೆ ಹೆಲ್ಪ್ ಆಗುವಂಥದ್ದು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಅಷ್ಟೇ. ಓಕೆ, ನೋಡಿ, ಈ ರೀತಿ ತೊಳೆದು ಚೆನ್ನಾಗಿ ಇದನ್ನು 2 ನೀರಲ್ಲಿ, ಆಮೇಲೆ ವೈಟ್ ಬಟ್ಟೆಯಲ್ಲಿ ಈ ರೀತಿ ಸ್ವಲ್ಪ ಹಾಕಿ ಒರೆಸಿ, ಅದು ಫ್ಯಾನಿಗೆಲ್ಲ ಇಟ್ಟರೆ ಹೋಗುತ್ತೆ, ಅಥವಾ ಒರೆಸಿ ಇಡ್ಬೋದು, ಏನಾಗೋದಿಲ್ಲ, ಇದು ಹಾಳಾಗೋದಿಲ್ಲ. ಓಕೆ, ಈ ರೀತಿ ಚಾಪರೆಲ್ಲ ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಒಂದೇ ಸಲ ಎಲ್ಲವನ್ನು ಬೇಗನೆ ಚಾಪ್ ಮಾಡಿ ನೀವು ಇಡ್ಬೋದು.
ಅದು ಸಣ್ಣ ಚಾಪರ್ ಇದೆ ಆದರೆ ಇದು ಮಿಕ್ಸ್ ಇದು ನಂದು, ನಿಮಗೆ ಫುಡ್ ಪ್ರೊಸೆಸರಲ್ಲಿ ಸಿಗುತ್ತೆ. ತುಂಬ ಈಸಿ ಆಗುತ್ತೆ ಇದರಲ್ಲಿ ಕೆಲಸ. ನೀರುಳ್ಳಿ ಅದು ಇದು ಎಷ್ಟೇ ಇದ್ದರೂ ನೀವು ಎಲ್ಲ ಸ್ವಲ್ಪ ಬೇಗನೆ ಮಾಡಿ ಒಂದೊಂದೇ ಮಾಡ್ತಾ ಎಲ್ಲ ಸ್ಟೋರ್ ಮಾಡಿ ಇಡ್ಬೋದು ನೀವು. ಈ ರೀತಿ ಇದು ಸಿಗುತ್ತೆ ನೋಡಿ, ಡ್ರೈನ್ ಮಾಡುವಂಥದ್ದು. ಈ ರೀತಿ ಇಂಥದ್ದೆಲ್ಲ ಡಬ್ಬ ಇದ್ದರೆ, ಬಾಕ್ಸ್ ಇದ್ದರೆ ಫ್ರಿಜ್ಜಿದ್ದು ತುಂಬ ಒಳ್ಳೆಯದು ನೋಡಿ. ಈ ರೀತಿ ಸೆಟ್ಟೆ ಸಿಗುತ್ತೆ ನಿಮಗೆ. ನಾನು ಇಂಥದ್ದೇ ತಂದು ಹೆಚ್ಚಾಗಿಡೋದು. ಇದರಲ್ಲಿ ನೀರಿದ್ದರೂ ಉಂಟಲ್ಲ ಡ್ರೈನ್ ಆಗಿ ಕೆಳಗಡೆ ನಿಲ್ಲುತ್ತೆ, ಹಾಳಾಗೋದಿಲ್ಲ ನಿಮ್ಮದು ತರಕಾರಿ ಎಲ್ಲ. ಇದೆಲ್ಲ ಈಗ ನೋಡಿ ಈ ರೀತಿ ಬಾಕ್ಸ್ ಇದ್ದರೆ, ಈಗ ನಾವು ಪುಲಾವ್ ಎಲ್ಲ ಮಾಡ್ತೀವಲ್ವಾ, ವೆಜ್ ಪುಲಾವ್ ಎಲ್ಲ, ಅದಕ್ಕೆಲ್ಲ ಬೇಕಾಗುವಂಥದ್ದು ಚಾಪ್ ಮಾಡಿ ಒಂದೇ ಇದರಲ್ಲಿ ಇಡಬೇಕು ನೀವು. ಈಗ ನೀರುಳ್ಳಿ, ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್, ಕ್ಯಾಪ್ಸಿಕಮ್ ಇದೆಲ್ಲ ಒಂದರಲ್ಲೇ ಇಟ್ಟರೆ ನೀವು ಅದು ಒಂದು ಬಾಕ್ಸ್ ತೆಗೆದರೆ ಸಾಕು, ನಿಮಗೆ ಸೀದಾ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ಇದೇ ರೀತಿ ಬಾಕ್ಸ್ ಇದೆ ಆದರೆ ಅದರಲ್ಲಿ ನೀರುಳ್ಳಿ ಅದೆಲ್ಲ ಚಾಪ್ ಮಾಡಿ ನೀವು ಇಟ್ಟರೆ ನಿಮಗೆ ಡೈರೆಕ್ಟ್ ಒಂದು ಬಾಕ್ಸ್ ತೆಗೆದರೆ ಎಲ್ಲ ಅದರಲ್ಲಿ ಇರುತ್ತೆ, ಹುಡುಕ್ಬೇಕಂತ ಇಲ್ಲ ಒಂದೊಂದೇ ಇದಕ್ಕೆ. ಇದರಿಂದೆಲ್ಲ ಟೈಮ್ ಉಳಿತದೆ ನಿಮ್ಮದು. ಇದೆಲ್ಲ ನಮ್ಮ ಮನೆಯಲ್ಲೇ ಆಗಿದ್ದು ಲಾಂಗ್ ಬೀನ್ಸ್, ಅಳಸಂಡೆ ಹೇಳ್ತೀವಿ ನಾವು. ಇದು ಅಂದರೆ ಒಮ್ಮೆಲೆ ಆಗೋದಿಲ್ಲಲ್ಲ, ಸ್ವಲ್ಪ ಸ್ವಲ್ಪ ತೆಗೆದಿಡೋದು, ಆಮೇಲೆ ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ನಾವು ಪಲ್ಯ ಮಾಡೋದು ಹಾಗೆ. ಇದು ಡಬ್ಬ ನೋಡಿ, ಪುದೀನ ಅದೆಲ್ಲ ಇಡಲಿಕ್ಕೆ. ಅಂದರೆ ಪುದೀನ ಇವಾಗ ಎಂತ ಗೊತ್ತುಂಟ, ಫ್ರೆಶ್ ಆಗಿ ಉಳಿಬೇಕಾದ್ರೆ ಈ ರೀತಿ ಜಾಸ್ತಿ ಇಡಲಿಕ್ಕೆ ಆಗೋದಿಲ್ಲ, ಮಾತ್ರ ಸ್ವಲ್ಪ ನೀವು ಇಡ್ಬೋದು ಅಷ್ಟೇ. ಇದರಲ್ಲಿ ಬೇರೆ ದೊಡ್ಡದು ಬೇಕಿದ್ರೂ ಸಿಗುತ್ತೆ ನಿಮಗೆ. ನನ್ನದು ಇದು ಸಣ್ಣದು ಈ ರೀತಿ ಡಬ್ಬ ಉಂಟು, ಇದರಲ್ಲಿ ನಾವು ಹಾಕೋದು. ಹಾಗೂ ಇಲ್ಲಿ ನೀರು ಹಾಕ್ಲಿಕ್ಕೆ ಉಂಟು, ನೀರು ಹಾಕಿ ಇಟ್ಟರೆ ಫ್ರಿಜ್ಜಲ್ಲಿ ಫ್ರೆಶ್ ಆಗಿಯೇ ಉಳಿತದೆ, ಈ ಚೂರು ಕೂಡ ಹಾಳಾಗೋದಿಲ್ಲ ನೋಡಿ. ಇಂಥದ್ದೆಲ್ಲ ಬಾಕ್ಸ್ ಇರುತ್ತೆ ನೋಡಿ, ಇದು ಸ್ಟೀಲ್ ಇದ್ದು. ಇದರಲ್ಲಿ ಏನು ಗೊತ್ತುಂಟ, ನೀವು ಫುಡ್ ಎಲ್ಲ ಉಳಿದದ್ದು ಅಥವಾ ಚಿಕನ್ ಅಥವಾ ಇನ್ನು ಏನಾದರೂ ಇದ್ದರೆ ಇದರಲ್ಲಿ ಇಡ್ಬೋದು. ಇದರಲ್ಲಿ ಒಂದು ಪ್ಲೇಸ್ ತುಂಬ ಕಮ್ಮಿ ತಗೊಳ್ತದೆ. ಇದು ಈ ರೀತಿ ದೊಡ್ಡದಾಗಿದೆ ಹಾಗೂ ಸ್ವಲ್ಪ ಚಪ್ಪಟೆ ಆಗಿದೆ. ಇನ್ನೊಂದೇನು ಗೊತ್ತುಂಟ, ಇದನ್ನು ನೀವು ಡೈರೆಕ್ಟಾಗಿ ಓವನಲ್ಲಿ ಕೂಡ ಇಡ್ಬೋದು. ಈಗ ಓಪನ್ ಮಾಡಿ ಓವನಲ್ಲಿ ಇಟ್ಟರೆ ಆಯ್ತು. ಈಗ ಏನಾದರೂ ಬಿಸಿ ಮಾಡಲಿಕ್ಕೆ ರೈಸ್ ಅದು ಏನು ಉಳಿದ್ರು ಉಂಟು ನೋಡಿ, ಇಂಥ ಡಬ್ಬದಲ್ಲಿ ನೀವು ಹಾಕಿಟ್ರೆ ತುಂಬ ಒಳ್ಳೇದು ನಿಮಗೆ. ಅಥವಾ ಕೆಲವು ನನ್ನ ಹತ್ರ ಗ್ಲಾಸ್ ಜಾರ್ಸ್ ಎಲ್ಲ ಇರುತ್ತೆ, ತುಂಬ ಹೆವಿಯಾಗಿರುತ್ತೆ. ಇದರಲ್ಲಿ ಕೂಡ ನೀವು ಪೋರ್ಷನಲ್ಲಿ ಉಳ್ದದ್ದು ಸ್ವಲ್ಪ ಸ್ವಲ್ಪ ಇಡ್ಬೋದು. ಒಂದು ಫುಡ್ ನಾವು ಉಳ್ದದ್ದು ಆದಷ್ಟು ಗ್ಲಾಸಲ್ಲೆಲ್ಲ ಇಟ್ಟರೆ ಒಳ್ಳೆಯದು, ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡೋದಕ್ಕಿಂತ. ಇನ್ನೊಂದೇನು ಗೊತ್ತುಂಟು, ಇದನ್ನು ಡೈರೆಕ್ಟಾಗಿ ನಾವು ಓವನಲ್ಲಿಟ್ಟು ಬಿಸಿ ಮಾಡ್ಬೋದು. ಹಾಗಾಗಿ ಇಂಥದ್ದೆಲ್ಲ ನೀವು ಇಟ್ಟರೆ ಉಳಿದದ್ದು ಎಲ್ಲ ಇಡಲಿಕ್ಕೆ ತುಂಬ ಬೆಸ್ಟ್ ಅಂತ ನಾನು ಇಂಥದ್ರಲ್ಲೆಲ್ಲ ಇಟ್ಟುಬಿಡೋದು ನೋಡಿ. ಈಗೆಲ್ಲ ಉಳಿದದ್ದನ್ನು ಇದರಲ್ಲಿ ಹಾಕಿಟ್ರೆ ಸಾಕು. ನೀವು ಇದನ್ನು ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಓವನಲ್ಲಿ ಕೂಡ ಇಡ್ಬೋದು, ಅಥವಾ ಇದು ನಿಮಗೆ ತವದಲ್ಲಿ ಫ್ರೈ ಮಾಡಲಿಕ್ಕಿದ್ರು ಮಾಡ್ಬೋದು. ಆದರೆ ಇದು ಸ್ಟೀಲಲ್ಲೆಲ್ಲ ಇಡೋದ್ರಿಂದ ಒಳ್ಳೇದಂತ ಹೇಳಿ ಫುಡ್. ಓಕೆ, ಸೆಟ್ ಮಾಡುವ ಮೊದಲು ಈಗ ನಾನು ತೋರಿಸ್ತೀನಿ ಇದ್ರ ಯಾವ ರೀತಿ ಎಲ್ಲ ಏನೆಲ್ಲ ಫೀಚರ್ ಇದೆ ಅಂತ ಹೇಳಿ. ಇದು ಫ್ರಿಜ್ಜಿಂದು ಡಿಸ್ಪ್ಲೇ, ನಾನು ಆವಾಗಲೇ ಹೇಳಿದಾಗೆ. ಈಗ ನಿಮಗೆ ಫುಡ್ ಯಾವುದಾದ್ರೂ ಬೇಕಿದ್ರೆ ರೆಸಿಪಿ ಮಾಡಲಿಕ್ಕೆ ಅದನ್ನೆಲ್ಲ ನೀವು ಇದರಲ್ಲಿ ವಿಶ್ ಲಿಸ್ಟ್ ಮಾಡಿ ಎಲ್ಲ ಇಡ್ಬೋದು. ಹಾಗೂ ಡೈರೆಕ್ಟಾಗಿ ನೀವು ಫುಡ್ಡು ಇದು ಮಾಡಿದರೆ ಉಂಟಲ್ಲ, ನಿಮಗೆ ಯಾವುದೆಲ್ಲ ಫುಡ್ ಬೇಕು ಮಾಡಲಿಕ್ಕೆ ಒಳ್ಳೆಯದು ತೋರಿಸ್ತಾ ಇರುತ್ತೆ ಅದು. ನೆಕ್ಸ್ಟ್ ಈಗ ಯೂಟ್ಯೂಬ್ ಇದೆ, ಇದರಲ್ಲಿ ಯೂಟ್ಯೂಬ್ ಕೂಡ ನೀವು ನೋಡಿ ಹಾಡಾಗ್ತಾ ಅಥವಾ ಏನಾದರೂ ನೋಡ್ತಾ ಯಾರ್ದಾದ್ರೂ ರೆಸಿಪಿ ನೋಡ್ತಾ ನಿಮಗೆ ಮಾಡಲಿಕ್ಕಿದೆ ಆದರೆ ಕಿಚನಲ್ಲಿ ಅದು ಕೂಡ ಮಾಡ್ಬೋದು ಇದರಲ್ಲಿ. ಈ ರೀತಿಯೆಲ್ಲ ಫೀಚರ್ಸ್ ಇದೆ. ಅದು ಮಾತ್ರ ಅಲ್ಲ, ಹಾಗೂ ನಿಮಗೀಗ ನೋಟ್ ಮಾಡಲಿಕ್ಕಿರುತ್ತೆ, ಸಾಮಾನು ಖಾಲಿ ಆಗಿದೆ ನೋಟ್ ಮಾಡಬೇಕು, ಆವಾಗ ಕೂಡ ನಿಮಗೆ ಅಲ್ಲಿ ನೋಟ್ ಉಂಟು, ಅದನ್ನು ಒತ್ತಿ ನೀವು ಇದು ಮಾಡಿ ಇಡ್ಬೋದು, ನೋಟ್ ಮಾಡಿ ಇಡ್ಬೋದು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಈಗ ಒಳಗಡೆ ಏನುಂಟು, ಫ್ರಿಜ್ ಒಳಗಡೆ ಏನುಂಟು, ಈಗ ಇದು ಖಾಲಿ ಇದೆ ಅಲ್ವಾ, ಫ್ರಿಜ್ ಒಳಗಡೆ ಏನುಂಟು ಅಂತ ಹೇಳಿ ಇದರ ಹೊರಗಡೆಯಿಂದನೇ ನಾವು ನೋಡಬೇಕಾದ್ರೆ ಅದು ಕೂಡ ನಾವು ಮಾಡ್ಬೋದು. ಅದು ನಾನೆಲ್ಲ ಇಟ್ಟ ಮೇಲೆ ನಿಮಗೆ ತೋರಿಸ್ತೀನಿ. ಆವಾಗ ನಿಮಗೆ ಇಲ್ಲಿ ಕ್ಯಾಮ್ರಾದಿಂದ ಕಾಣುತ್ತೆ ಒಳಗಡೆ ಏನಿದೆ ಏನಿಲ್ಲ ಅಂತ ಹೇಳಿ. ಫುಡ್ ಮಾಡುವ ಕೂಡ ಹಾಗೆ, ನಿಮಗೆ ಯಾವುದು ಬೇಕು, ಅಮೆರಿಕನ್, ಏಷ್ಯನ್ ಅಥವಾ ಚೈನೀಸ್, ಇಂಡಿಯನ್, ಯಾವ ರೀತಿ ನಿಮಗೆ ಫುಡ್ ಬೇಕು ನೋಡಿ, ಇಟಾಲಿಯನ್ ಅದೆಲ್ಲ ಇದರಲ್ಲಿ ಇರುತ್ತೆ. ಇಂಡಿಯನ್ ಅಂತ ಹೇಳಿ ಈಗ ಕ್ಲಿಕ್ ಮಾಡಿ ಒತ್ತಿದ್ರೆ ನಾವು ನೋಡಿ ನಮಗೆ ಏನು ಬೇಕು ಅದೆಲ್ಲ ಇಲ್ಲಿ ಕಾಣುತ್ತೆ. ಅದರಲ್ಲಿ ಕೂಡ ಹಾಗೆ ನಮಗೆ ಈಗ ಫಿಶ್ ಬೇಕಾ, ಫಿಶ್ದು ರೆಸಿಪಿ ಎಲ್ಲ ಸಿಗುತ್ತೆ. ಈಗ ನಿಮಗೆ ಯಾವುದರಲ್ಲಿ ಆದರೂ ಎಲರ್ಜಿ ಏನಾದರೂ ಉಂಟಾ ಅದೆಲ್ಲ ಇದರಲ್ಲಿ ಕೇಳುತ್ತೆ. ಆ ಪ್ರಕಾರ ನಿಮಗೆ ರೆಸಿಪೀಸ್ ಅದು ಇದು ಮಾಡಿ ಕೊಡುತ್ತೆ, ಎಂತ ಸೆಟ್ ಮಾಡಿ ಕೊಡುತ್ತೆ. ಓಕೆ, ಇವಾಗ ಫ್ರಿಜ್ ನಾನು ಓಪನ್ ಮಾಡ್ತೀನಿ ನೋಡಿ. ಈ ರೀತಿ ಡೋರ್ ಇದೆ ಕೆಳಗಡೆ ಹಾಗೂ ಮೇಲ್ಗಡೆ ಅಂತೇಳಿ ನೋಡಿ. ಹೀಗೆ ಇದು ಫ್ರಿಜ್ ನಮ್ಮದು ಹೀಗೆ ಇದೆ. ಓಕೆ, ಈ ಡೋರಲ್ಲಿ ಇಲ್ಲಿ ಒಂದು ಇದಿದೆ ನೋಡಿ, ಈ ರೀತಿ ಓಪನ್ ಮಾಡುವಂಥದ್ದು. ಇಲ್ಲಿ ಕೂಡ ನೀವು ಕೆಲವು ವಸ್ತು ಇಡ್ಬೋದು. ಹಾಗೂ ಇದು ಕೋಲ್ಡ್ ನೀರು ಬರುತ್ತೆ, ಇದನ್ನು ಪ್ರೆಸ್ ಮಾಡಿದರೆ ಇಲ್ಲಿಂದ ಬಾಟಲ್ ಇಟ್ಟರೆ ಕೋಲ್ಡ್ ನೀರು ಬರುತ್ತೆ. ಹಾಗೂ ಇದು ಆಟೋಮೆಟಿಕ್ ಕೋಲ್ಡ್ ನೀರು ಬರ್ತಾನೆ ಇರುತ್ತೆ. ಇದರಲ್ಲಿ ನಾವು ಎಷ್ಟು ಖಾಲಿ ಮಾಡ್ತೀವಿ ಅಷ್ಟು ಆಟೋಮೆಟಿಕ್ ಬೀಳ್ತಾನೆ ಇರುತ್ತೆ. ಹಾಗೂ ಇದರಲ್ಲಿ ಉಂಟಲ್ಲ, ನಾವು ಬೇಕಿದ್ರೆ ನೋಡಿ ಇದು ಕೊಟ್ಟಿದ್ದಾರೆ, ಅಂದರೆ ನಮಗೆ ನೋಡಿ
ಪುದೀನ ಅದು ಇದೆಲ್ಲ ನಾವು ಡಿಟಾಕ್ಸ್ ವಾಟರ್ ಮಾಡಿ ಇಡ್ತೀವಿ ನೋಡಿ, ಆ ರೀತಿ ಮಾಡಿ ಕೂಡ ನೀವು ಇಡ್ಬೋದು. ಇದರಲ್ಲಿ ಬೇಕಾದಾಗ ನೀವು ಕುಡಿಬೋದು. ತೆಗೆದು ಲಿಂಬೆ ಅದೆಲ್ಲ ಕಟ್ ಮಾಡಿ ಅದರೊಳಗೆ ಹಾಕಿಟ್ರೆ ಡಿಟಾಕ್ಸ್ ಆಗ್ತಾ ಇರುತ್ತೆ. ನಿಮಗೆ ಬೇಕಾದಾಗ ನೀರು ಕುಡಿಬೋದು ನೀವು. ಇದು ಕೆಳಗಡೆ ಎಲ್ಲ ಫುಲ್ಲು ಫ್ರೀಝರ್. ನಮಗೆ ಫ್ರೀಝರ್ ಜಾಸ್ತಿ ಬೇಕು. ನಾವು ನಾನ್ ವೆಜ್ ಎಲ್ಲ ಸ್ಟೋರ್ ಮಾಡೋದು, ಫಿಶ್ ಎಲ್ಲ ಜಾಸ್ತಿ ಆದ್ದರಿಂದ ಫ್ರೀಝರ್ ನಮಗೆ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಹೆಚ್ಚಾಗಿ ದೊಡ್ಡ ಫ್ರೀಝರ್ ಇದ್ದೇ ತೊಗೊಳ್ಳೋದು. ಆದರೆ ನಾವು ಫಿಶ್ ಅಥವಾ ಏನಾದರೂ ಎಕ್ಸ್ಟ್ರಾ ಇದ್ದದೆಲ್ಲ ಇನ್ನೊಂದು ನಮ್ಮದು ಫ್ರಿಡ್ಜ್ ಉಂಟು, ಆ ಸೈಡ್ ಉಂಟು, ಆ ಕಿಚನಲ್ಲಿ ಹೆಚ್ಚಾಗಿ ಆ ಕಿಚನಲ್ಲೇ ಇರುತ್ತೆ. ಈ ಕಿಚನಲ್ಲಿ ಜಾಸ್ತಿಯಾಗಿ ಕೆಲವು ಐಟಮ್ಸ್ ಮಾತ್ರ ನಾನು ಇಡ್ತೀನಿ. ಅಂದರೆ ಈಗ ಡೆಸರ್ಟ್ ಮಾಡುವಂಥದ್ದು ಅಥವಾ ಅಂಥದ್ದು ಇಂಥದ್ದೆಲ್ಲ ಕೆಲವು ಮಾತ್ರ ಐಟಮ್ಸ್ ಈ ಫ್ರಿಜ್ಜಲ್ಲಿ ಜಾಸ್ತಿಯಾಗಿ ಇರುತ್ತೆ. ಹಾಗೂ ಉಳಿದ ತರಕಾರಿ ಅದು ಇದು ಜಾಸ್ತಿ ಆ ಫ್ರಿಜ್ಜಲ್ಲೇ ಇರೋದು. ಇಲ್ಲಿ ಕೆಲವು ಮಾತ್ರ ನಾನು ಸ್ಟೋರ್ ಮಾಡೋದು. ನನಗೆ ಇಲ್ಲಿ ಅಡುಗೆ ಅಂದರೆ ರೆಸಿಪಿ ಮಾಡಲಿಕ್ಕೆ ಯಾವುದೆಲ್ಲ ಬೇಕು ನೋಡಿ, ಅದನ್ನೆಲ್ಲ ನಾನು ಹೆಚ್ಚಾಗಿ ಇಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಹಾಗೆ ಇದು ಫ್ರೀಝರಲ್ಲಿ ನೋಡಿ, ಇದು ಐಸ್ ಕ್ಯೂಬ್ಸ್, ಇದು 2 ಇದು ಉಂಟು. ಆಟೋಮೆಟಿಕ್ಕಾಗಿ ಐಸ್ ಕ್ಯೂಬ್ಸ್ ಆಗ್ತಾನೆ ಇರುತ್ತೆ ಹಾಗೂ ಬೀಳ್ತಾ ಇರುತ್ತೆ. ಫುಲ್ ಆದಾಗ ನಾವು ಆಫ್ ಮಾಡಿಟ್ರೆ ಆಯಿತು, ಆಟೋಮೆಟಿಕ್ಕಾಗಿ ಐಸ್ ಬೀಳೋದು. ನಾವು ಏನು ಇದಕ್ಕೆ ಐಸ್ ಇದ್ದು ಟ್ರೈ ಅದು ಇದು ಏನು ಇಡಬೇಕಂತ ಇಲ್ಲ. ಒಂದು ದೊಡ್ಡ ಸೈಜ್ ಐಸ್ ಹಾಗೂ ಇನ್ನೊಂದು ಸಣ್ಣ ಸೈಜ್ ಐಸ್ ನೋಡಿ, ಈ ರೀತಿ ಬೀಳ್ತಾನೆ ಇರುತ್ತೆ ನೋಡಿ. ಇಲ್ಲಿ ಉಂಟು ನೋಡಿ. ಈಗ ಇದು ಫುಲ್ ಆದರೆ ನಾವು ಇಲ್ಲಿ ಡಿಸ್ಪ್ಲೇ ಉಂಟು ನೋಡಿ, ಅಲ್ಲಿ ಆಫ್ ಮಾಡಬೇಕಾಗತ್ತೆ. ಆವಾಗ ಅದು ಆಫ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ಐಸ್ ನೀವು ಯೂಸ್ ಮಾಡ್ಬೋದು. ಈ ರೀತಿ ಇದು ಕೂಡ ಕೊಟ್ಟಿದ್ದಾರೆ ಅವರು, ತೆಗಿಲಿಕ್ಕೆ, ಐಸ್ ತೆಗಿಲಿಕ್ಕೆ ಹಾಗೂ ಕ್ಲೋಸ್ ಮಾಡಿ ಇಡುವುದು. ಹಾಗೆ ಈಗ ಓಪನ್ ಮಾಡಿ ನಿಮಗೆ ಐಸ್ ನೋಡಿ, ಇದನ್ನು ತೆಗೆದ್ರೆ ಆಯಿತು. ನಿಮಗೆ ಯಾವುದು ಬೇಕು ಅದನ್ನು ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಐಸಿದು ಏನು ಪ್ರಾಬ್ಲಮ್ ಆಗಲ್ಲ. ಕೆಲವೊಮ್ಮೆ ನಾವು ಮೊದಲೆಲ್ಲ ಐಸ್ ಟ್ರೇಯಲ್ಲಿ ಇಡಬೇಕಾಗತ್ತೆ, ಹಾಗೂ ಅದು ಖಾಲಿ ಆದರೆ ನೆನಪಿರಲ್ಲ ಕೆಲವೊಮ್ಮೆ, ಆ ರೀತಿಯೆಲ್ಲ ಆಗುತ್ತಲ್ಲ. ಇದರಲ್ಲಿ ಆ ಪ್ರಾಬ್ಲಮ್ ಎಲ್ಲ ನಿಮಗೇನಿಲ್ಲ. ಹಾಗೂ ಕೋಲ್ಡ್ ನೀರಿದ್ದು ಕೂಡ ಪ್ರಾಬ್ಲಮ್ ಏನಿಲ್ಲ. ನೀವು ಬಾಟಲಲ್ಲಿ ಕೋಲ್ಡ್ ನೀರು ಇಡಬೇಕು ಅದು ಇದು ಏನಿಲ್ಲ. ಒಂದು ಕೋಲ್ಡ್ ನೀರು ಬೇಕಿದ್ರೆ ಇಲ್ಲಿಂದ ಬರುತ್ತೆ, ಇದರಲ್ಲಿ ಖಾಲಿ ಆದರೆ ಅಥವಾ ನಿಮಗೆ ಇದರಲ್ಲಿ ತುಂಬ್ತಾನೆ ಇರುತ್ತೆ ಆಟೋಮೆಟಿಕ್ಕಾಗಿ. ನೀವು ಎಷ್ಟು ಸಲ ಕುಡಿತೀರಾ ಅಷ್ಟು ಸಲ ಅದು ಆಟೋಮೆಟಿಕ್ ತುಂಬ್ತಾನೆ ಇರುತ್ತೆ. ಹಾಗಾಗಿ ನಾವು ಸಪ್ರೇಟಾಗಿ ಕೋಲ್ಡ್ ನೀರಿಗೆ ಒಂದು ಬಾಟಲ್ ಇಡುವುದು ಅದು ಇದು ಏನು ಮಾಡಬೇಕಂತ ಇಲ್ಲ ಇದರಲ್ಲಿ. ಹಾಗೀಗ ನಾನು ಇದು ಇವಾಗ ಈ ರೀತಿ ಇದೆ ನೋಡಲಿಕ್ಕೆ, ನಿಮಗೆ ಇಡಲಿಕ್ಕೆ ನೋಡಿ. ಇಲ್ಲಿ ಒಂದು ಇದು ಉಂಟಲ್ಲ, ತುಂಬ ಅಡ್ಜಸ್ಟೇಬಲ್. ಇವಾಗ ನಿಮ್ಗೆ ಏನಾದರೂ ಇಲ್ಲಿನೇ ಏನಾದರೂ ಬಾಟಲ್ ಅದು ಲಾಂಗ್ ಇಡ್ಲಿಕ್ಕೆ ಬೇಕಿದ್ರೆ ನೋಡಿ, ಇದನ್ನು ಹೀಗೆ ಮಾಡಿದರೆ ಲಾಂಗ್ ಏನಾದರೂ ಬಾಟಲ್ ಅದು ಇದು ಬೇಕಿದ್ರೆ ಇಡ್ಬೋದು. ಅಥವಾ ನಿಮಗೆ ಇಲ್ಲಿ ಪ್ಲೇಸ್ ಸಾಕಾಗೋದಿಲ್ಲ, ಇದು ಇಡ್ಲಿಕ್ಕೆ ಪ್ಲೇಸ್ ಸಾಕಾಗೋದಿಲ್ಲ, ದೊಡ್ಡದು ನಿಮಗೆ ಇಡ್ಲಿಕ್ಕೆ ಉಂಟು, ಇದನ್ನು ತೆಗೆದು ಕೂಡ ಕೆಳಗಡೆ ನಾವು ಅಡ್ಜಸ್ಟ್ ಮಾಡ್ಬೋದು. ಇದನ್ನು ತೆಗೆದು ಕೂಡ ಕೆಳಗಡೆ ನಾವು ಅಡ್ಜಸ್ಟ್ ಮಾಡ್ಬೋದು. ಜಸ್ಟ್ ಇದನ್ನು ರಿಮೂವ್ ಮಾಡಿದರೆ ಆಯಿತು. ಇವಾಗ ನೋಡಿ, ಇದು ಕೆಳಗಡೆ ಇಟ್ಟೆ ನಾನು. ಈಗ ದೊಡ್ಡ ಪಾತ್ರೆ ಇಡ್ಬೋದು ನೀವು ಯಾವುದಾದ್ರೂ ಬೇಕಿದ್ರೆ. ಇದನ್ನು ಕೂಡ ಹಾಗೆ ತೆಗೆದು ನೀವು ಕೆಳಗಡೆ ಮಾಡ್ಬೋದು. ದೊಡ್ಡ ಪಾತ್ರೆ ಏನಾದರೂ ಇಡ್ಲಿಕ್ಕಿದ್ರೆ ಇಡ್ಬೋದು. ಈ ರೀತಿ ಅಡ್ಜಸ್ಟೇಬಲ್ ಮಾಡಿ ಕೊಟ್ಟಿದ್ದಾರೆ ಅವರು. ಹಾಗೂ ಇದೆಲ್ಲ ನಿಮಗೆ ಫ್ರೂಟು ಅದೆಲ್ಲ ಇಡಲಿಕ್ಕೆ. ಇದು ಫಿಲ್ಟರ್ ಇದ್ದು ನಿಮಗೆ ನೀರಿದ್ದು ಫಿಲ್ಟರ್ ಉಂಟು ನೋಡಿ, ಅದರದ್ದು. ಈಗ ಫಿಲ್ಟರ್ ಆಗಿ ನಮಗೆ ನೀರು ಬರೋದು ಅದರದ್ದು. ಇದು ನೋಡಿ ಈ ರೀತಿ ಉಂಟು. ಹಾಗೂ ಇದು ಸೈಡ್ ಡೋರು. ಸೈಡ್ ನಿಮಗೆ ಎಗ್ ಟ್ರೈ ಅದೆಲ್ಲ ಸಿಗುತ್ತೆ. ಎಲ್ಲ ನೀವು ಇಲ್ಲಿ ಇಡ್ಬೋದು, ಬೇಕಿದ್ದು ಏನು ಬೇಕು ಅದನ್ನು. ಇವಾಗ ನಾನು ಸೆಟ್ ಮಾಡ್ತೀನಿ, ನಿಮಗೆ ಸೆಟ್ ಮಾಡಿ ತೋರಿಸ್ತೀನಿ ಒಂದೊಂದೇ. ಓಕೆ ನೋಡಿ, ಪಾಲಕ್ ಮತ್ತು ಈ ರೀತಿ ಡಬ್ಬ ಎಲ್ಲ ಉಂಟು ನೋಡಿ, ಅದನ್ನು ಕಾಣುತ್ತೆ ನೋಡಿ, ಇದರಲ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ. ಹಾಗಾಗಿ ಇಂಥದ್ದೆಲ್ಲ ತೊಗೊಂಡ್ರೆ ನೀವು ತುಂಬ ಒಳ್ಳೆಯದು. ಈ ರೀತಿ ಒಂದೊಂದಾಗಿ ಸೆಟ್ ಮಾಡ್ತಾ ಇರ್ತೀನಿ ಇವಾಗ ನಾನು. ಹಾಗೂ ಯಾವುದು ಉಂಟು ನಮಗೆ ಮುಂದೆನೇ ಕಾಣುತ್ತೆ ನೋಡಿ, ಈಸಿಯಾಗಿ ನಾವು ತೆಗೆದ್ರೆ ಆಯಿತು. ಹೀಗೆ ಕ್ಯಾಪ್ಸಿಕಮ್ ಅದೆಲ್ಲ ಉಂಟು ನೋಡಿ, ಅದನ್ನೆಲ್ಲ ಈ ಸಣ್ಣ ಸಣ್ಣ ಡಬ್ಬದಲ್ಲಿ ಎಲ್ಲ ಕಟ್ ಮಾಡಿಟ್ರೆ ನಮಗೆ ಈಸಿ ಆಗುತ್ತೆ ಯಾವುದಾದ್ರೂ ಇದಿಡುವಾಗ ಮಾಡಲಿಕ್ಕೆ. ಅದನ್ನೆಲ್ಲ ನಾನು ಕೆಳಗಡೆನೇ ಇಟ್ಟು ಬಿಡ್ತೀನಿ ಒಂದೇ ಇದರಲ್ಲಿ. ಫುಡ್ ಇದು ಉಂಟು ನೋಡಿ, ಇದರೊಳಗಡೆ ಇಡ್ತೀನಿ. ಹಾಗೂ ಇದು ಕೂಡ ಹಾಗೆ ಎಂಥ ಕಾರ್ನ್ ಎಲ್ಲ. ಓಕೆ, ಇದೆಲ್ಲ ಚಾಕ್ಲೇಟ್ಸ್, ಇದು ಒಂದೇ ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಇದರಿಂದ ಈಸಿ ಆಗುತ್ತೆ, ಯಾರಾದರೂ ಬರುವಾಗ ಕೊಡಲಿಕ್ಕಿದ್ರೆ ಅಥವಾ ನಮಗೆ ತಿನ್ನಲಿಕ್ಕಿದ್ರೆ ಕೇವಲ ಒಂದು ಡಬ್ಬ ತೆಗೆದರೆ ಆಯಿತು, ಅದರಲ್ಲೇ ಎಲ್ಲ ಇರುತ್ತೆ. ಮೊಸರೆಲ್ಲ ನೋಡಿ ಈ ರೀತಿ ಮಾಡಿ ಗ್ಲಾಸ್ ಬೌಲಲ್ಲೇ ಹಾಕಿಡೋದು, ಆವಾಗ ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ ರೆಸಿಪಿ ಮಾಡುವಾಗೆಲ್ಲ ನನಗೆ. ಹಾಗೂ ನೆಕ್ಸ್ಟ್ ಇನ್ನೆಂಥ ಉಂಟು ಇಡಲಿಕ್ಕೆ, ಮತ್ತು ಕೆಲವು ಚಿಲ್ಲಿ ಅದು ಇದೆಲ್ಲ, ನಾನು ಗ್ರೀನ್ ಚಿಲ್ಲೀಸ್ ಎಲ್ಲ ಹೆಚ್ಚಾಗಿ ಆ ಸೈಡೇ ಇರುತ್ತೆ. ಮತ್ತು ಇನ್ನು ಸ್ವಲ್ಪ ಸ್ವಲ್ಪ ನೋಡಿ ಇಡ್ಲಿಕ್ಕೆ ಉಂಟು, ಅದನ್ನೆಲ್ಲ ಇಡ್ತೀನಿ ನಾನು. ಇಲ್ಲಿ ಡೆಸರ್ಟ್ ಇದ್ದು ನೋಡಿ, ಚಿಕ್ಕ ಚಿಕ್ಕದೇನಾದರೂ ಉಳಿತದೆ ನೋಡಿ, ಫುಡ್ಡಿಂಗ್ ಅದು ಇದೆಲ್ಲ ನೋಡಿ, ಇಂಥದ್ದು ಗ್ಲಾಸ್ ಜಾರ್ ಇರುತ್ತೆ ನೋಡಿ, ಅದರಲ್ಲೇ ಹಾಕಿ ಬಿಡ್ತೀನಿ ನಾನು. ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ ಕೂಡ ನೋಡಿ, ಕ್ಯೂಟಾಗಿರುತ್ತೆ ಇದು. ಫುಡ್ಡಿಂಗ್ ಎಲ್ಲ ಮಾಡಲಿಕ್ಕಿದ್ರೆ ಇದರಲ್ಲಿ ಮಾಡಿ ನೀವು ಇಡ್ಬೋದು. ಹಾಗೂ ಬಟರ್ ಹಾಗೂ ದಪ್ಪ ಮೊಸರು ಮತ್ತು ಇದು ಪುದೀನ ಅದೆಲ್ಲ ಇಲ್ಲಿ ಮುಂದೆನೇ ಇಟ್ಟಿದ್ದೀನಿ ನಾನು. ಈ ಸೈಡ್ ನಾನು ಮಿಲ್ಕ್ ಬಾಟಲ್ ಮತ್ತು ಜ್ಯೂಸ್ ಬಾಟಲ್ಸ್ ಇಟ್ಟಿದ್ದೀನಿ. ಇದು ಮಿಲ್ಕ್ ನಾವು ಹೆಚ್ಚಾಗಿ ಡೈರಿಯಿಂದ ತರೋದು ನಮಗೆ ಕುಡಿಲಿಕ್ಕೆ. ಕೆಲವುದಕ್ಕೆ ಮಾತ್ರ ನಾವು
ಖಾಲಿ ಆದರೆ ಒಮ್ಮೆಲೆ ಇಲ್ಲಿಂದ ಪ್ಯಾಕೆಟ್ ತರ್ತೀವಿ, ಇಲ್ಲದ್ರೆ ಡೈರಿ ಮಿಲ್ಕೆ ತರೋದು ನಾವು. ಅದನ್ನು ನಾವು ಈ ರೀತಿ ಸ್ಟಾಕ್ ಮಾಡಿ ಇಡ್ತೇವೆ. ಈಗ ಒಮ್ಮೆಲೆ ನಿಮ್ಮ ಹತ್ರ ಜಾಗ ಇದೆ ಆದರೆ ಫ್ರಿಜ್ಜಲ್ಲಿ, ಅಥವಾ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರೆ ಏನಾದರೂ ಇಡ್ಲಿಕ್ಕಿದ್ರೆ ಬಾಟಲ್ ಅದೆಲ್ಲ ಇಡ್ಲಿಕ್ಕಿದ್ದೆ ಇದ್ದರೆ ಈ ರೀತಿ ಸ್ಟ್ಯಾಂಡ್ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ ಕೂಡ ನೀವು ಇಡ್ಬೋದು. ಈಗ ನಾವು ಹೆಚ್ಚಾಗಿ ಬಿಯರ್ ವೈನ್ ಎಲ್ಲ ಇದೆ ಆದರೆ ಇದರಲ್ಲಿ ನಾವು ಸೆಟ್ ಮಾಡಿ ಬಿಡ್ತೀವಿ. ಆವಾಗ ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಜಾಗ ಇದೆ ಆದರೆ ಫ್ರಿಜ್ಜಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡಿ ಇಡ್ಬೋದು. ಹಾಗೂ ಇದರ ಮುಂದೆ ನೀವು ಬೇಕಿದ್ರೆ ಬೇರೆ ಏನಾದರೂ ಇದ್ದರೆ ಇಡ್ಬೋದು. ಈ ರೀತಿ ಮಾಡ್ಬೋದು. ಓಕೆ, ಇದು ಫ್ರೀಝರಲ್ಲಿ ನಮ್ಮದು ಏನು ಜಾಸ್ತಿ ಇಲ್ಲ, ಯಾಕೆಂದರೆ ಫಿಶಲ್ಲಿ ಅಲ್ಲಿರುತ್ತೆ. ಇದೆಲ್ಲ ಅಮ್ಮಂದು ಹಾಗೂ ಡ್ಯಾಡಿದ್ದು ಸ್ಟಾಕ್ ಮಾವಿನ ಹಣ್ಣು. ಇದು ಅವರು ತುಂಬಿಸಿಡ್ತಾರೆ ವರ್ಷಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಅಂದರೆ ಒಂದೇ ವರ್ಷ ಆಗೋದಲ್ವಾ ಮಾವಿನ ಹಣ್ಣು, ಅಂದರೆ ವರ್ಷದಲ್ಲಿ ಒಮ್ಮೆ ಆಗೋದಲ್ವಾ. ಅದನ್ನೆಲ್ಲ ನೋಡಿ ಈ ರೀತಿ ಸಿಪ್ಪೆ ತೆಗೆದು ಜಿಪ್ಲಾಕ್ ಬ್ಯಾಗಲ್ಲೇ ಹಾಕಿ ಇಡ್ತಾರೆ. ಮತ್ತು ಇಡೀ ವರ್ಷ ನಾವು ಇದರಿಂದ ಎಂತ ಮಾಡ್ತೀವಿ, ಸಾರು ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ಮಾಡ್ಬೋದು. ಹಾಗೂ ಆ ಸೈಡ್ ಎಲ್ಲ ಅದು ಪಿಕ್ಕಲ್, ಫಿಶ್, ಚಿಕನ್ ಅದೆಲ್ಲ ಪಿಕ್ಕಲ್ ಅಲ್ಲಿ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೀವಿ. ಬೇಕಾದಾಗ ಹೊರಗಡೆ ತೆಗೆದು ಅದು ಇದು ಮಾಡಿದರೆ ಆಯಿತು. ನೋಡಿ ಈ ರೀತಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ. ಇದು ಜಾಗ ಹೆಚ್ಚಾಗಿ ಖಾಲಿ ಇಡ್ತೀವಿ. ಈಗ ಏನಾದರೂ ತಂದು ಇಡೋದಾದರೆ, ಕೆಲವೊಮ್ಮೆ ಕೇಕ್ ಅಥವಾ ಇನ್ನೇನಾದರೂ ತಂದು ಬೇಗ ಇಡೋದಾದರೆ ಇಲ್ಲಿ ಇಟ್ಟು ಬಿಡ್ಬೋದು. ಹಾಗೂ ಇಂಥದ್ದೆಲ್ಲ ಇದ್ದರೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಫ್ರೂಟ್ಸ್ ಎಲ್ಲ ಕಾಣುತ್ತೆ ನೋಡಿ, ಈ ರೀತಿ ಡೈರೆಕ್ಟಾಗಿ ನಾವು ತೆಗಿಬೋದು. ಹಾಗೆ ಫ್ರೂಟ್ಸ್ ಎಲ್ಲ ನಾನು ಇಂಥ ಇದರಲ್ಲೆಲ್ಲ ಹಾಕಿ ಇಡೋದಿಲ್ಲ, ಯಾಕೆಂದರೆ ಅದು ಈಸಿ ಆಗುತ್ತೆ ತೆಗಿಲಿಕ್ಕೆ ಅಂತ ಹೇಳಿ. ಇದರಲ್ಲೆಲ್ಲ ಈ ರೀತಿ ನಾನು ಡಬ್ಬದಲ್ಲಿ ಇದನ್ನೇ ಹಾಕಿ ಇಡ್ತೀನಿ ನೋಡಿ ಹೀಗೆ. ಓಕೆ, ಇಷ್ಟು ನಂದು ಸೆಟಪ್ಪು, ಜಾಸ್ತಿ ಏನಿಲ್ಲ. ಹಾಗೂ ಕೆಲವು ನೋಡಿ, ಇದು ಈಸ್ಟ್, ಸ್ಯಾಫ್ರನ್ ಅದೆಲ್ಲ ಇಲ್ಲಿ ಉಂಟು, ಈ ಸೈಡ್ ಇಟ್ಟಿದ್ದೀನಿ. ಹಾಗೂ ಕೆಲವು ನಂದು ಪೆರಿ ಮಿಕ್ಸ್, ಪಿಜ್ಜಾ, ಆರ್ಗ್ಯಾನೋ ಅದೆಲ್ಲ ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಹಾಗೂ ಇನ್ನು ಕೆಲವು ಏನಾದರೂ ಬೇಕಿದ್ದದೆಲ್ಲ ಇಲ್ಲಿ ಉಂಟು. ಈ ರೀತಿ ಸೆಟಪ್. ಇದು ಮೊಟ್ಟೆ ಸ್ಟ್ಯಾಂಡ್, ಇಲ್ಲಿ ಸೈಡಲ್ಲಿ ಇಟ್ಟರೆ ಫುಲ್ ತೆಗಿಬೇಕಂತಿಲ್ಲ. ಒಂದೊಂದೇ ಮೊಟ್ಟೆ ತೆಗೆಯುವಾಗ ಇನ್ನೊಂದು ಮೊಟ್ಟೆ ತಾನಾಗಿ ಅದು ರೋಲಾಗಿ ಮುಂದೆ ಬರ್ತಾ ಇರುತ್ತೆ. ಹಾಗೆ ಅದು ಈಸಿ ಆಗುತ್ತೆ. ಹಾಗೂ ಒಂದು ಸೈಡಲ್ಲಿ ನೋಡಿ ಇಡ್ಬೋದು, ಸ್ಪೇಸ್ ಕೂಡ ಉಳಿತದೆ. ಇದು ಬಾಕ್ಸ್ ಎಲ್ಲ ಇಟ್ಟರೆ ಸ್ಪೇಸಿಗೆ ಇದಾಗುತ್ತಲ್ವ. ಇದು ಇಲ್ಲಿ ಸೈಡಲ್ಲಿ ಕೂಡ ಇಡ್ಬೋದು ನೋಡಿ, ಇಲ್ಲಿ ಹಾಗೆ ಇಲ್ಲಿ ಜಾಗ ಉಂಟಲ್ಲ, ಇಲ್ಲಿ ಕೂಡ ಇಡ್ಬೋದು. ಬೇಕಿತ್ತು ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು. ಹಾಗೂ ಇದರೊಳಗೆ ನೋಡಿ ಏನು ಇಡ್ತೀವಿ ಅದೆಲ್ಲ ಕಾಣುತ್ತೆ, ಏನು ಖಾಲಿ ಆದರೂ ಗೊತ್ತಾಗುತ್ತೆ. ಹಾಗೂ ಫುಡ್ ಲೀಸ್ಟ್ ಮಾಡಿ ಎಲ್ಲ ಇಡ್ಬೋದು ಇದರಲ್ಲಿ. ಹಾಗೂ ಒಳಗಡೆ ಏನು ಉಂಟು ನೋಡಿ ಇಂಗ್ರೀಡಿಯೆಂಟ್ಸ್, ಅದರಿಂದಲೇ ಯಾವ ರೆಸಿಪಿಯನ್ನು ಮಾಡ್ಬೋದು ಅಂತ ಕೂಡ ಇದು ನಮಗೆ ಐಡಿಯಾ ಕೊಡುತ್ತೆ. ಆ ರೀತಿಯೆಲ್ಲ ಮಾಡ್ಬೋದು. ಈ ರೀತಿಯೆಲ್ಲ ಯೂಸ್ ಆಗುತ್ತೆ. ಇದು ಇದರದ್ದು ಸುಮಾರು ಉಂಟು ಯೂಸಸ್, ಎಲ್ಲ ಹೇಳಲಿಕ್ಕೆ ಹೋದರೆ ಆಗೋದಿಲ್ಲ. ಹಾಗೆ ಇದು ಆ ರೀತಿ ಯೂಸ್ ಆಗುತ್ತೆ ಈ ಡಿಸ್ಪ್ಲೇ. ಈಗ ಕರ್ಡ್ ಉಂಟಲ್ವಾ, ಅದನ್ನೀಗ ನಾವು ಅದರದ್ದು ಎಕ್ಸ್ಪೈರಿ ಡೇಟ್, ಅದರ ಹೆಸರು ಅದನ್ನೆಲ್ಲ ಹಾಕಿಡ್ಬೋದು ಇದರಲ್ಲಿ. ಆವಾಗ ನಮಗೆ ಗೊತ್ತಾಗುತ್ತೆ ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಯಾವಾಗ ತೊಗೊಂಡು ಬಂದಿದ್ದು ಎಲ್ಲವನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿ ಇಡ್ಬೋದು. ಓಕೆ, ಹಾಗಾಗಿ ನೋಡಿದ್ರಲ್ಲ, ಇದು ನನ್ನ ಫ್ರಿಡ್ಜ್. ಹಾಗೂ ನಾನು ಈ ರೀತಿ ಆರ್ಗನೈಸ್ ಮಾಡಿ ಇಡ್ತೀನಿ. ಸುಮಾರು ಟೈಮಿಂದ ಎಲ್ಲರೂ ಹೇಳ್ತಾಯಿದ್ರು, ಹಾಗಾಗಿ ನಾನು ತೋರಿಸಿದ್ದೀನಿ. ಸಿಂಪಲ್, ತುಂಬ ಏನು ಇದಿಲ್ಲ, ನಂದು ಏನಿಲ್ಲ. ಸಿಂಪಲಾಗಿ ಈ ರೀತಿ ನಾನು ಆರ್ಗನೈಸ್ ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರಿ ನೋಡಿ, ಸೇಮ್ ಅದೇ ರೀತಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಲೈಕ್ ಮಾಡಿ. ಹಾಗೂ ಯಾವುದೇ ಪ್ರಾಡಕ್ಟ್ ಏನಾದರೂ ಬೇಕಿದ್ದರೆ ನೀವು ಇದರಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ಬೋದು. ನಿಮಗೆ ಬೇಕಿದ್ದರೆ ನೀವು ತರಿಸ್ಬೋದು. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ.